ವೆಲ್ಕಮ್ ಬ್ಯಾಕ್ ಟು ಸುಕನ್ಯಾ ಗೌಡ 199 ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ಲಾಸ್ಟ್ ವ್ಲಾಗ್ ನೀವು ನೋಡಿರ್ಬೋದು, ನಾನು ಪ್ರ್ಯಾಂಕ್ ವಿಡಿಯೋ ಮಾಡಿದ್ದೆ, ಪ್ರ್ಯಾಂಕ್ ಕಾಲ್ ಮಾಡಿದ್ದೆ. ಬಟ್ ಇವತ್ತು ಕಾಲ್ ಮಾಡ್ತೀನಿ, ಬಟ್ ಪ್ರ್ಯಾಂಕ್ ಕಾಲ್ ಅಲ್ಲ. ಏನಪ್ಪ ಅಂತಂದರೆ ಇವಾಗ ನಾರ್ಮಲಾಗಿ ನೀವು ನೋಡಿರ್ಬೋದು, ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಅಂದರೆ ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀಯ ಅಂತಂದಾಗ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ಎಲ್ಲ ಓಕೆ. ಬಟ್ ನಮಗೇನೋ ಸ್ವಲ್ಪ ತೊಂದರೆ ಅಥವಾ ನಮಗೇನೋ ಅಮೌಂಟ್ ಬೇಕು ಅನ್ನೋ ಟೈಮಲ್ಲಿ ನಮ್ಮ ಜೊತೆಗಿರೋರು ನಮ್ಮ ಹತ್ರ ಯಾವ ಥರ ಮಾತಾಡ್ತಾರೆ ಅದನ್ನು ಸೋಷಿಯಲ್ ಎಕ್ಸ್ಪಿರಿಮೆಂಟ್ ಮಾಡೋಣ ಒಂದು ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಹೇಳ್ತೀನಿ ಅಂತ ಅಂದರೆ ಅವ್ರಿಗೆ ಕಾಲ್ ಮಾಡಿ, ನಮ್ಮನೇಲಿ ಇವತ್ತೇನು ಟಿಫನ್ ಮಾಡಿಲ್ಲ ಅಂತ ಹೇಳ್ತೀನಿ ಅಷ್ಟೇ. ಬಟ್ ನಮ್ಮನೇಲಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಇವತ್ತು. ಅವರಿಗೆ ಕಾಲ್ ಮಾಡಿ ನಾನು ಹೇಳ್ತೀನಿ ಇವತ್ತೇನು ಟಿಫನ್ ಮಾಡಿಲ್ಲ, ನಂಗೆ ತುಂಬ ಹೊಟ್ಟೆ ಸೀತಾಯಿದೆ, ಇವಾಗಿನ್ನು ಎದ್ದಿದ್ದೀನಿ, ಸಿಕ್ಕಾಪಟ್ಟೆ ಹೊಟ್ಟೆ ಸೀತೈತೆ, 50 ರೂಪಾಯಿ ಇದ್ದರೆ ಅಮೌಂಟ್ ಹಾಕ್ತೀರಾ, ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತೀನಿ. ನೋಡೋಣ ಯಾರು ಹಾಕ್ತಾರೆ ಯಾರು ಹಾಕೋದಿಲ್ಲ ಅಂತ ಅಂದ್ಬಿಟ್ಟು ನೋಡ್ತೀನಿ, ಗೊತ್ತಾಗುತ್ತೆ. ವಾಯ್ಸ್ ಸ್ವಲ್ಪ ಕೆಟ್ಟೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ನನಗೆ, ಅದಕ್ಕೋಸ್ಕರ. ನೋಡೋಣ ಯಾರು ಏನಂತಾರೆ, ಯಾರು ಹಾಕ್ತಾರೆ, ಯಾರು ಬೈತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಮ್ಮ ಅಕ್ಕಂಗೆ ಕಾಲ್ ಮಾಡಿದ್ರೆ ಅವ್ಳು ಬೈಬೋದು ಅಂತ ಅನ್ಕೋತೀನಿ. ನೋಡೋಣ. ಆ್ಯಕ್ಚುಲಿ ನಾನು ಕಾಲ್ ಮಾಡೋಣ ಅನ್ಕೊಂಡೆ, ಬಟ್ ನಮ್ಮ ಅಮ್ಮನೇ ಕಾಲ್ ಮಾಡ್ತಾ ಇದ್ದಾರೆ, ಎತ್ಬಿಟ್ಟು ಮಾತಾಡ್ತೀನಿ ರೀ ಏನಂತಾರೆ ನೋಡೋಣ. ಹಲೋ, ಏನಿಲ್ಲ ಕಣಮ್ಮ, ಕುಂತಿದ್ದೀನಿ. ಅಮ್ಮ ಏನಮ್ಮ ಬಿಸಿಬೇಳೆ ಬಾತ್ ನಂಗೆ ತಿನ್ನಕ್ಕೆ ಇಷ್ಟ ಇಲ್ಲ ಕಣಮ್ಮ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನೋ ಒಂದು ಮಾಡ್ತಿರ್ತೀವಿ ಅವ್ರು ರಾತ್ರಿ ತಿರ್ಗಾ ಸಾರು ಮಾಡೋದು ವೇಸ್ಟ್ ಆಯ್ತದೆ ಅಂದ್ಬಿಟ್ಟು ಮಾಡಿ ಹೋಗೋಳೆ. 50 ರೂಪಾಯಿ ಹಾಕು, ನಾನು ಏನಾದರೂ ತಿಂತೀನಿ, ಇಡ್ಲಿ ಗಿಡ್ಲಿ ಏನಾದರೂ. ಹಾಕಮ್ಮ. ನಾಯಿ ಹಾಕಮ್ಮ. ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. ಬಟ್ಟೆ ಕೊಟ್ಟು ಜೋಡಿಸ್ಕೊಳ್ಳಿ, 20 ರೂಪಾಯಿ ಸಾಕಾ? 20 ರೂಪಾಯಿ. ಇಡ್ಲಿ 20 ರೂಪಾಯಿಗೆ ಏನು ಬರುತ್ತೆ? ಇಡ್ಲಿ 2. ಇಲ್ಲ. ಇಡ್ಲಿ ಬರುತ್ತೆ, ಬಾರ್ಕೊಟ್ಟು ಇಡ್ಲಿ ಬರ್ತದೆ 1 ರೂಪಾಯಿ ಒಂದು. ಬೇರೆ ಇದು ಬೇರೆ ಎಲ್ಲೋ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಸರಿ ಸರಿ ಆಯ್ತು ಹಾಕು. ಆ್ಯಕ್ಚುಲಿ ಏನಂತ ಅಂದರೆ ನಾನು ಇವತ್ತೊಂದು ಏನೋ ಸೋಷಿಯಲ್ ಎಕ್ಸ್ಪಿರಿಮೆಂಟ್ ವಿಡಿಯೋ ಮಾಡ್ತಾಯಿದ್ದೆ. ಅದೇ ಟೈಮಿಗೆ ನಾನೇ ಕಾಲ್ ಮಾಡೋಣ ಅಂದ್ಕೊಂಡೆ, ನೀನೇ ಮಾಡಿದೆ. ಏನಂತ ಅಂದರೆ ಈಗ ನಾರ್ಮಲ್ ಟೈಮಲ್ಲಿ ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾರೆ, ಬಟ್ ಇವಾಗ ಟಿಫನ್ ಏನು ಇದು ಮಾಡಿಲ್ಲ, ಅಮೌಂಟ್ ಹಾಕಿ 50 ರೂಪಾಯಿ ಅಂತ ಕೇಳ್ತೀನಿ, ನೋಡೋಣ ಏನಂತಾರೆ ಅಂತ. ನೀನು ನೋಡಿದ್ರೆ ಬಾಯಿಗೆ ಬಂದಂಗೆ ಬೈದಲ್ಲಮ್ಮ ನನಗೆ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಎಲ್ಲ ರೆಕಾರ್ಡ್ ಆಗೈತೆ, ಇದನ್ನೇ ಹಾಕ್ತೀನಿ ನಾನು. ಅದೇ ಒಳ್ಳೇದಲ್ವಾ, ಮನೇಲಿ ಮಾಡೋ ತಿನ್ನು ಅಂತ ಹೇಳೋದು ಅನ್ಕೋತಾರ. ಕ್ಲಾರಿಟಿ ನಾನೇನೋ ನಾಚಿ ಹೋಗಿ ಮಾತಾಡಿದ್ರೆ ಅವ್ರು ಅನ್ಕೊಳ್ಳೋರು, ಓ ಹೇಳ್ಕೊಟ್ಟು ಮಾತಾಡೋರೆ ಅನ್ನೋ ತರ ಆಗೋದು. ಮನೇಲಿ ಮಾಡೋ ತಿನ್ನು, ಊರಿಗೆ ಹೋಗ್ತೀವಲ್ಲ ದಿನ ಅದೇ ಆಟ ಆಡ್ತೀಯ ಅಂತ ಬೈದ್ರು ಅಂತ ಇನ್ನೂ ಒಳ್ಳೇದಲ್ವ ನಮ್ಮ. ಸರಿ ನಮ್ಮ ಆಯ್ತು, ವಿಡಿಯೋ ಮಾಡ್ತಾ ಇದ್ದೀನಿ ಬಿಟ್ಟು ನಾನು. ನೋಡಿದ್ರೆ ಗೈಸ್ ರೆಸ್ಪೆಕ್ಟೇ ಇಲ್ಲ ನಮ್ಮ ಮನೇಲಿ, ಅನ್ರೆಸ್ಪೆಕ್ಟು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಗೈಸ್ ನೆಕ್ಸ್ಟು ನಮ್ಮ ಅಕ್ಕಂಗೆ ಕಾಲ್ ಮಾಡೋಣ, ಬಿಕಾಸ್ ನಮ್ಮ ಅಕ್ಕನೇ ಟಿಫನ್ ಮಾಡೋಗಿರೋದು ಬೆಳಗ್ಗೆ ಮನೆಯಲ್ಲಿ. ಏನಂತೇಳಿ ನೋಡೋಣ. ಇದು ಅವಳೆ ಮಿಸ್ಕಾಲ್ ಕೊಟ್ಟಿದ್ದು, ಅವಳೆ ಮಾಡ್ತಾ ಇದ್ದಾಳೆ. ಹಲೋ, ಏನು ಮಾಡ್ತಾ ಇದೀಯಾ? ಹೌದಾ, ಇನ್ನೂ ಇಲ್ಲ ಕಣೆ. ಏನು ಗೊತ್ತೇನೆ? ಹಲೋ, ಆ ಬಿಸಿಬೇಳೆ ಬಾತ್ ಯಾರು ತಿಂತಾರೆ? 50 ರೂಪಾಯಿ ಇದ್ರೆ ಹಾಕಿ, ಇಲ್ಲಾದ್ರೂ ಹೋಟ್ಲಲ್ಲಿ ತಿಂತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ.
ಇಲ್ಲ ಕಣೆ. ಯಾರ ಹತ್ರ ಏನಾದ್ರು ಹಾಕ್ಸ್ಕೊಂಡು ಹಾಕಿ. ಕುಚ್ಕೊಂಡು ಮನೇಲಿ ಮಾಡಿರೋ ತಿನ್ನೆ ಏನೋ ಮನೇಲಿ ಮಾಡಿಲ್ಲ ಅಂತ ಏನೋ ಅನ್ಬೋದು. ಬಿತ್ರಿ ಆಟ ಆಡ್ಬೇಡ ಸಖತ್ತಾಗೈತಿ ತಿನ್ನಿ. ಏನು ಗೊತ್ತಾ, ಹಲೋ, ಆ್ಯಕ್ಚುಲಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಸುಮ್ಮನೆ ಇವಾಗ ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರಲ್ವಾ. ಹಲೋ, ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ನಾರ್ಮಲಾಗಿ ಎಲ್ಲ ಚೆನ್ನಾಗಿ ಮಾತಾಡ್ತಾರಲ್ವ, ಅದೇ ದುಡ್ಡು ಕೇಳ್ದಾಗ ಹೆಂಗೆ ಮಾತಾಡ್ತಾರೆ ನೋಡೋಣ ಅಂತ ಒಂದು ವ್ಲಾಗ್ ಮಾಡಿದೆ ಗೈಸ್. ನೋಡಿ ಗೈಸ್, ನಮ್ಮ ಅಕ್ಕ ಹೆಂಗೆ ಬೈತಾಳೆ ನೋಡಿ ಗೈಸ್. ನಿಮ್ಮ ಮನೇಲಿ ನಿಮ್ಮ ಅಕ್ಕನ ಹಿಂಗೆ ಬೈತಾಳಾ? ನೀವು ನಿಮ್ಮ ತಂಗಿದಿರ್ಗೆ ಹಿಂಗೆ ಬೈತೀರಾ ಗೈಸ್? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಡೇ ಫೋನ್ ಆಯ್ತಿಲ್ಲ, ಇಡೇ ಫೋನು. ನಮ್ಮ ಅಕ್ಕ ಮನೇಲಿ ಮಾಡಿರೋದು ಮುಚ್ಕೊಂಡು ತಿನ್ನು ಅಂತ ಹೋಗುದ್ಲು ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಮಕ್ಕಕ್ಕೆ ನೆಕ್ಕೊಳ್ಳೋಂಗೆ ಹೋಗುದ್ಲು, ಹಂಗೆ ಎಲ್ಲ ಕೇಳಿಸ್ಕೊಂಡಿರ್ತಾನೆ. ನೆಕ್ಸ್ಟ್ ಯಾರಿಗೆ ಕಾಲ್ ಮಾಡೋಣ ನೋಡೋಣ ಗೈಸ್. ನೆಕ್ಸ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡೋಣ, ಏನಂತ ನೀವು ನೋಡೋಣ. ಪಾಪ ಅಪ್ಪ ಅಂತ ಕಾಲ ಪಿಕ್ ಮಾಡ್ತಾ ಇಲ್ಲ. ಹಲೋ, ಏನು ಮಾಡ್ತಾ ಇದೆಯೋ? ಆಗ್ಲೇ ಹೋಗ್ಬಿಟ್ಟ ಕೆಲ್ಸದ ಹತ್ರ? ಏನು ಗೊತ್ತೇನೋ? ಹಲೋ, ಟಿಫನ್ ಏನು ತಿಂದೆ? ಯಾಕೆ ಮತ್ತೇನಿಲ್ಲ ಅಂದೆ ಈಗಿನ? ಹೌದಾ? ನಮ್ಮನೇಲಿ ಏನೂ ಟಿಫನೇ ಮಾಡಿಲ್ಲ ಕಣೋ ಇವತ್ತಿನ. ನಮ್ಮನೇಲಿ ಏನೂ ಟಿಫನೇ ಮಾಡಿಲ್ಲ. ಹಾಂ, ಹಲೋ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಏನು ಬುಕ್ ಮಾಡ್ತೀಯ? ಏನಿಲ್ಲ, 50 ರೂಪಾಯಿ ಇದ್ರೆ ಹಾಕು ಅಂತ ಮಾಡಿದೆ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಅದಕ್ಕೆ ಮಾಡಿದೆ, 50 ರೂಪಾಯಿ ಇದ್ರೆ ಹಾಕು ಅಂತ. ನೀನ್ ಯಾಕೆ ಮಧ್ಯ ಕಡ್ಡಿ ನಡ್ಸಕ್ ಬಂದಿದ್ಯೆ? ಹಲೋ, ಏನಿಲ್ಲ ಕಣೋ. ಏನು ಗೊತ್ತಾ, ಏನು ಹಾಕ್ಬೇಡ, ಸುಮ್ಮನೆ ಕೇಳಿದಷ್ಟೇ. ನಾನು ವ್ಲಾಗ್ ಮಾಡ್ತಾ ಇದ್ದೆ. ಅಂದರೆ ನಾರ್ಮಲಾಗಿ ಎಲ್ಲರೂ ಯಾವಾಗ್ಲೂ ಚೆನ್ನಾಗಿ ಮಾತಾಡ್ತಾ ಇರ್ತಾರಲ್ಲ, ಬಟ್ ದುಡ್ಡು ಕೇಳಿದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ನಿನ್ನ ಕೇಳಿದೆ ಅಷ್ಟೆ. ನೀನು ಹಾಕ್ತೀನಿ ಅಂತೆಲ್ಲ ಖುಷಿ ಆಯಿತು ಬಿಡು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಏನೋ ₹50 ಇಕ್ಕ ಫೋನಿಕ್ಕ ಊಟ ಮಾಡಿಲ್ಲ. ಏನು ಬೇಡ, ನೀನೇನು ತಿನ್ಬೇಡ, ಇಕ್ಕು. ಇಡೋ ಫೋನ್ ಆಯ್ತು ಅಷ್ಟೇ. ಹಾಕ್ತೀನಿ ಅಂತ ಅಂದ, ಅಲ್ಲ ಹಾಕ್ತೀನಿ ಅಂತ ಅಂದ. ಬಟ್ ಲಾಸ್ಟಲ್ಲಿ ನೋಡಿದ್ರ ನಾನು ಈ ಥರ ಕಾಲ್ ಮಾಡಿದ್ದೊಂದಿದ್ದಕ್ಕೆ ನನಗೆ ಯಾಕೆ 50 ರೂಪಾಯಿ ಇದ್ರೆ ಅಂತ ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡೋಣ, ಏನಂತ ನೋಡೋಣ. ಬ್ಯುಸಿ ಇರ್ಬೋದು ಅನ್ಕೋತೀನಿ ನನ್ನ ಪ್ರಕಾರ. ನೋಡೋಣ, ಕಾಲ್ ಪಿಕ್ ಮಾಡ್ಬಿಟ್ಟು ಏನು ಹೇಳ್ತಾರೆ ಅಂತ. ಕಾಲ್ ರಿಂಗ್ ಆಗ್ತಾ ಇದೆ. ಬ್ಯುಸಿ ಇರ್ಬೋದು ಅನ್ಸುತ್ತೆ, ಕಾಲ್ ಪಿಕ್ ಮಾಡೋದು ಸ್ವಲ್ಪ ಡೌಟ್. ನೋಡೋಣ. ಹಲೋ, ಏನು ಮಾಡ್ತಾ ಇದೆಯಕ್ಕ? ಎಂತಿಲ್ಲಮ್ಮ, ಡ್ಯೂಟಿಗಿದ್ದೆ. ಹೌದಾ? ಎಂತ ಕಾಲ್ ಮಾಡಿದೆ ಗೊತ್ತಾ?
ಇವತ್ತು ನಮ್ಮ ಮನೇಲಿ ಏನು ಟಿಫನ್ ಮಾಡಿರಲಿಲ್ಲ. ನೀನು ಪ್ರ್ಯಾಂಕ್ ಮಾಡಕ್ ಮಾಡಿದೀನಿ ಅಂತ ನನಗೆ ಗೊತ್ತು. ದೇಶ ಇದು ರೀ ನಾವು ಕೊಟ್ಟಿರೋ ದೇಶ ಇದು. ಏ ಸೀರಿಯಸ್ ಆಗಿ ಪ್ರ್ಯಾಂಕ್ ಅಲ್ಲಮ್ಮ, ನಿಜವಾಗ್ಲೂ ಕಾಲ್ ಮಾಡಿದ್ದೀನಿ. ಲಾಸ್ಟ್ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿದೆ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಕಾಲ್ ಮಾಡಿದ್ರು ನಂಬ್ತಾ ಇಲ್ಲ. ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಏನು ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಒಂದು 50 ರೂಪಾಯಿ ಇದ್ರೆ ಹಾಕು ಅಂತ ಹೇಳಕ್ಕೆ ಮಾಡಿದ್ದೆ ಟಿಫನ್ ಮಾಡೋಕ್ಕೆ. ಎಲ್ಲಿದೆ ಈಗ? ಮನೆಯಲ್ಲಿ. ಹಾಂ ಸರಿ ನೋಡಾಕ್ತೀನಿ. ಹಾಕ್ತೀಯಾ? ಹಾಕ್ತೀನಿ ಮಾಡು. ನೀನ್ ವಿಡಿಯೋ ಮಾಡ್ತೀನಿ ಅಂತ ನನಗೆ ಗೊತ್ತು. ಅಕ್ಕೋ ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿರು. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹಾಕ್ತೀನಿ ಅಂದ. ವಿಡಿಯೋ ಮಾಡ್ತಾ ಇದೀನಿ ಅಂತ ಹಾಕ್ತೀನಿ ಇರ್ಲಿಲ್ಲ, ನಿನ್ನ ನಾಷ್ಟ ಮಾಡಿಲ್ಲ ಅಂತ ಅಂದಲ್ಲ, ಅದಕ್ಕೆ ಹಾಕ್ತೀನಿ ನೋಡು. ಆ್ಯಕ್ಚುಲಿ ಏನು ಗೊತ್ತಾ ಮಾಡೋಳಾಗಿದ್ರೆ ನೀನ್ ಆಚೆ ಇರ್ತಿದ್ದೆ, ಗಾಡಿ ಸೌಂಡ್ ಎಲ್ಲ ಕೇಳಿಸ್ತಿತ್ತು, ತುಂಬಾ ಪ್ರಶಾಂತವಾಗಿದೆ. ಏನು ಗೊತ್ತಾ, ನಾನು ನಾರ್ಮಲ್ ಆಗಿ ಅಂತ ಅಂದರೆ ಇವಾಗ ಎಲ್ಲರೂ ಎಲ್ಲ ಟೈಮಲ್ಲೂ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರಲ್ವಾ, ಬಟ್ ಈ ಅಮೌಂಟ್ ಕೇಳಿದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ಗೋಸ್ಕರ ಒಂದು ವ್ಲಾಗ್ ಮಾಡ್ತಾಯಿದ್ದೆ. ಅದಕ್ಕೆ ಕಾಲ್ ಮಾಡಿದೆ. ನೀನು ಹಾಕ್ತೀನಿ ಅಂತೆಲ್ಲ ಖುಷಿ ಆಯಿತು ಬಿಡು. ಏನು ಹಾಕ್ಬೇಡ, ಸುಮ್ಮನೆ ತಮಾಷೆ ಕೇಳಿದ್ದು. ಸರಿ ಸರಿ. ಸರಿ ಆಯಿತು. ಹಾಕ್ಬಿಡ್ತೀನಿ ಅಂತ ಅಂದರು, ಖುಷಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇವಾಗ ನಾನು ರಿಯಲಾಗಿ ಕಾಲ್ ಮಾಡಿ ಕೇಳಿದ್ರು, ನಾನು ರಿಯಲಾಗಿ ಕಾಲ್ ಮಾಡಿ ಮಾತಾಡಿದ್ರು. ಮೊನ್ನೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿರೋದ್ರಿಂದ ಎಲ್ಲರೂ ಪ್ರ್ಯಾಂಕಾ ಅಂತಾರೆ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋ. ಅಯ್ಯೋ ದೇವ್ರೇ ಅನ್ನಂಗೆ ಆಗುತ್ತೆ ಗೈಸ್. ಇನ್ನೊಬ್ಬ ಫ್ರೆಂಡಿಗೆ ಮಾಡ್ತೀನಿ ರೀ, ಅವಂತೂ ಕಾಮಿಡಿ ಚೆನ್ನಾಗಿರುತ್ತೆ. ಏನಂತ ನೋಡೋಣ ಇರಿ. ಕಂಡು ಹಿಡಿದು ಬಿಡ್ತಾನೆ ಗೈಸ್ ನಕ್ಕಿದ್ರೆ. ಸೀರಿಯಸ್ ಆಗಿ ಮಾತಾಡ್ತೀನಿ. ಹಲೋ, ಏನು ಮಾಡ್ತಿದ್ಯೋ? ಹೌದಾ, ಟಿಫನು ಆಯ್ತು. ಏನು ತಿಂದೆ? ಹಾಂ, ಬೆಳಗ್ಗೆನೆ ಕೋಳಿ ಕೂಗಿಸ್ಮೇಲೆ ಕಟಿಂಗ್ ಮಾಡಿಸ್ಬಿಡೋದೆ ಕತ್ಲ. ನಮ್ಮ ದೇಶ ಇದು ರೀ ನಾವು ಕೊಟ್ಟಿರೋ ದೇಶ ಇದು. ಏನು ಗೊತ್ತೇನೋ, ಗೊತ್ತಿಲ್ಲ. ಬೆಳಗ್ಗೆ ಟೈಮ್ ಆಯಿತು ಅಂದ್ಬಿಟ್ಟು ನಮ್ಮ ಮನೇಲಿ ಏನೂ ಟಿಫನೇ ಮಾಡೋ ಆಗಿಲ್ಲ, ಹಂಗೆ ಹೊಂಟೋಗೋರೆ. ಮಾತ್ರೆ ತಗೋ, 7 ಗಂಟೆ ಮನೆಗೆ ಹೋಗು, 8 ರೂಪಾಯಿ ಮುಡೋಗೈತೆ. ಹಾಂ, ಕೇಳು ಕೊಡ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಕೇಳೋ ಇಲ್ಲಿ ಒಂಚೂರು ಲವ್. ಏನು ನಾ ಕೇಳಿದ್ದೆ ಹೇಳಿದ್ದೆ. ಅದಕ್ಕೆ 50 ರೂಪಾಯಿ ಹಾಕು, ನಾನು ಇಲ್ಲಿ ತಿಂಡಿ ತಿನ್ಬೇಕು. ಎಷ್ಟು? 50. 50 ರೂಪಾಯಿಗೆ ಎಷ್ಟು ಸೊನ್ನೆ? ಒಂದು ಸೊನ್ನೆನಾ? ಹಂಗಾದ್ರೆ ಹಾಂ, 1 ಸೊನ್ನೆ ಐತೆ, 5 ರೂಪಾಯಿ ಇಲ್ಲ. ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು. ಹಾಕೋ, ಹೊಟ್ಟೆ ಸೀತೈತೆ ನನಗೆ. ಸಿಕ್ಕೊಂಡಿದ್ದೀನಿ, 50 ರೂಪಾಯಿ ಹಾಕೋ, 50 ರೂಪಾಯಿ ಹಾಕೋದು ಇಲ್ಲಿಂದ ಹಾಕ್ಲಿ. ನಾನೇ ಭಿಕ್ಷುಕಿ ಅಂದ್ರೆ ನೀನು ನನಗಿನ್ನ ಕಡೆನಾ? ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಾನ್ ನಿನ್ಗಿಂತ ಕಡೆ ತೆಗಿಲ್ಲ, ಸಂಬಳ ಬಂದಿಲ್ಲ ಅಷ್ಟೇ. ಹಾಕೋ, ಈಗ ಯಾರ ಹತ್ರನಾದ್ರೂ ಹಾಕಿಸ್ಕೊಂಡು ಹಾಕು. ಹಾಕ್ಸ್ಕೊಂಡ್ಬಿಟ್ಟು ಹಾಕ್ತಿದ್ದೆ. ಹಾಂ, ಆಮೇಲೆ ಕೇಳ್ತೀನಿ, ಹಾಕ್ತಾರೆ. ಆಯ್ತಾ? ಏನು ಗೊತ್ತೇನೋ, ನಾನೇನೋ ಒಂದು ವ್ಲಾಗ್ ಮಾಡ್ತಾ ಇದ್ದೆ ಕಣೋ. ನೀನ್ ಲಾಗ್ ಮಾಡ್ತೀಯ ಅಂತಾನೆ ನಾನು 50 ರೂಪಾಯಿ ಹಾಕಿಲ್ಲ. ಈ ಡವ್ಗೆ ಏನು ಕಮ್ಮಿ ಇಲ್ಲ ಇವನು. ಏನಂತ ಎಂತ ನನ್ನ ಮಗ ಇರಬೇಡ ಅಂದ್ರೆ ಹೇಳ್ಬೇಡ ಅಂತ ಹೇಳಿದೀನಿ ನೋಡಿ. ಹೇಳ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಲೋ, ನಾನು ಹೇಳ್ಬೇಡ ಅಂತ ಹೇಳಿದ್ದೆ ತಾನೇ ನಿನಗೆ. ಎಂಥ ಮನೆಯಾಳ ಅಂತ ಅಂದ್ರೆ ನೋಡಿ ಇವನು. ಕುಂಡಿ ಮೇ ಚರ್ಬಿ ಇದ್ರೆ ಆದರೆ ಬಾರಲ್ಲ. ಎಂಥ ಮನೆಯಾಳ ನೋಡಿ ಗೈಸ್ ಇವನು. ಈಗ ಆಯ್ತು, ಮುಚ್ಕೊಂಪ. ನನ್ನ ವಿಡಿಯೋ ಎಲ್ಲ ಹಾಳು ಮಾಡ್ದ ಇವನು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಡ ಆಯ್ತು ಗೈಸ್. ಒಬ್ಬ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಎಂಥ ಮಿತ್ರ ದ್ರೋಹಿ ಇವನು ಅಂತ ಅಂದರೆ, ಪಕ್ಕದಲ್ಲಿರೋ ಇನ್ನೊಬ್ಬ ಫ್ರೆಂಡ್ಗೂ ಹಿಂಗೆ ಪ್ರ್ಯಾಂಕ್ ಕಾಲ್ ಮಾಡ್ತಾ ಒಳಕೊಣೋ, ಹುಷಾರಾಗಿ ಮಾತಾಡೋಣ ಅಂತ ಕೊಟ್ಬಿಟ್ಟವನೇ ಗೈಸ್ ಇವನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಬಿಡ್ಬೇಕು ಹಂಗೇನೆ ಗೈಸ್. ಇನ್ನೊಬ್ಬ ಫ್ರೆಂಡಿಗೆ ಮಾಡ್ತೀನಿ ರೀ, ಅವಂತೂ ಕಾಮಿಡಿ ಚೆನ್ನಾಗಿರುತ್ತೆ. ಏನಂತ ನೋಡೋಣ ಇರಿ. ಅವನ ಹತ್ರ ಆ್ಯಕ್ಚುಲಿ ರಿಯಲ್ ಆಗಿ ಹೇಳ್ಬೇಕಂತಂದ್ರೆ ಅಮೌಂಟ್ ಇಲ್ಲ ಇವಾಗ ಪ್ರೆಸೆಂಟಲ್ಲಿ. ಏನು ಹೇಳ್ತಾನೆ ನೋಡೋಣ, ವೆಯ್ಟ್ ಮಾಡಿ. ಹಲೋ, ಏನು ಮಾಡ್ತಾ ಇದೀಯ ರಾಜು? ಈಗ ಎಮ್ ಜಿ ರೋಡ್ಗೆ ಯಾಕೆ ಹೋಯ್ತಾ ಇದೀಯಾ? ಟಿ ಅಂಗಡಿಲಿ ಇಂಟರ್ವ್ಯೂನಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಟಿ ಅಂಗಡಿಲಿ ಇಂಟರ್ವ್ಯೂನಾ? ಹಾಂ, ಹೌದಲ್ಲೋ. ಏನು ಗೊತ್ತೇನೋ, ಟಿಫನ್ ಏನು ತಿಂದೆ? ಟಿಫನ್ ಏನು ತಿಂದು? ಏನೋ ಸುಳ್ಳು ಹೇಳ್ತೀಯಲ್ಲೋ? ಹೌದಾ? ಏನು ಗೊತ್ತಾ, ನಮ್ಮ ಮನೇಲಿ ಏನು ಟಿಫನ್ನೇ ಮಾಡಿಲ್ಲ ಕಣ. ಅದಕ್ಕೆ 50 ರೂಪಾಯಿ ಇದ್ರೆ ಹಾಕು ಅಂತ ಹೇಳಕ್ ಕಾಲ್ ಮಾಡಿದೆ. ಏನೇನು? ಹಾಂ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದಾ? ಹೊಟ್ಟೆ ಸಿಕ್ಕೋಣ ನನಗೆ. ಹಾಂ ಹಾಂ ಹಾಂ, ಅವನಿಲ್ಲ ಅಂತ ಅಂದ ಕಣೋ. ನೀನು ಹಾಕ್ತೀಯ ಅಂತ ಹೊಟ್ಟೆ ಹಸ್ಕೊಂಡಿದ್ರು ನೀನು ಹಾಕ್ತೀಯ ಅಂತ ಕಾಲ್ ಮಾಡಿದ್ದೀನಿ ನಾನೀಗ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾಂ ಹಾಂ, ಹೌದಾ? ಯಾರಾದರೂ ಹಾಕಲ್ವಾ? ಗೈಸ್ ಆ್ಯಕ್ಚುಲಿ ಏನಂತಂದರೆ ಇವನಿಗೆ 2 ತಿಂಗಳು ಕೆಲಸ ಮಾಡಿಸ್ಕೊಂಡು ಪಾಪ ಯಾರೋ ಪೇಮೆಂಟೇ ಕೊಟ್ಟಿಲ್ಲ ಓನರು. ಪಾಪ ದುಡ್ಡಿಲ್ಲ, ಅದಕ್ಕೋಸ್ಕರ ಹಿಂಗೆ ಆಡ್ತಾ ಇದ್ದಾರೆ. ಹಾಂ, ಹೌದಾ? ಹೋಗ್ಲಿ ಬಿಡೋ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಬಿಡ. ಸಂಬಳ ಕೊಟ್ಟಿಲ್ಲ ಓನರ್, ಹಳೆ ಓನರು. ಏನು ಗೊತ್ತೇನೋ, ಆ್ಯಕ್ಚುಲಿ ನಾನು ವ್ಲಾಗ್ ಮಾಡ್ತಾ ಇದ್ದೆ. ಅದರಲ್ಲಿ ಇವಾಗ ನಾರ್ಮಲಾಗಿ ಎಲ್ಲರೂ ನಮ್ಮ ಜೊತೆ ಇವಾಗ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಈಗ ಹೊಟ್ಟೆಸಿ ಅಂತ ಅಂದಾಗ, ಇಲ್ಲ ನಮಗೇನೋ ಕಷ್ಟ ಅಂತ ಅಂದಾಗ ಎಲ್ಪ್ ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಮಾಡಿದೆ. ಬಟ್ ನಾನು ನಿನಗಿನ್ನ ಮುಂಚೆ, ನಿನಗೆ ಕಾಲ್ ಮಾಡೋಕ್ಕೆ ಮುಂಚೆನೇ ಹೇಳಿದ್ದೆ ಅಲ್ಲಿ ಅವ್ರಿಗೆ, ಅವನಿಗೆ 2 ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ, ಇವನ ಹತ್ರ ಅಮೌಂಟ್ ಇರೋದು ಡೌಟೇ ಅಂತ. ಇಂಥದೆಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಏನಿಲ್ಲ, ಆದ್ರೂ ಗೈಸ್ ಇವ್ರು ನನಗೆ ಪ್ರಾಂಕ್ ಮಾಡ್ಬಿಟ್ಟ ಗೈಸ್. ಬೆಳಗ್ಗೆ ಏನಂತ ಗೊತ್ತಾ, ಫೋನ್ ಮಾಡಿಬಿಟ್ಟು ಅನ್ನೋ ನಂಬರಿಂದ ಕಾಲ್ ಬಂತು. ನನ್ನ ನಂಬರ್ ಸೇವ್ ಆಗಿರಲಿಲ್ಲ, ಇವ್ರ ನಂಬರು. ಎತ್ಬಿಟ್ಟು ಮಾತಾಡ್ತಾ ಇದ್ದೆ ನಾನು. ಅವಾಗ ಏನಂತಾನೆ, ಯಾರು ಅಂತಂದರೆ ನಾನು ನಿಮ್ಮ ಅಭಿಮಾನಿ ಅಂತ ಅಂದ ಫಸ್ಟ್. ಇವತ್ತು ಬಿಡಕ್ಕೆ ಹೇಳಿದ್ರಿ, ಅದನ್ನ ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಅಂತ ಅಂದೆ. ನೀವು ವ್ಲಾಗ್ಸ್ ಎಲ್ಲ ಮಾಡ್ತೀರಲ್ವಾ ಅಂತ ಅಂದ. ಹೌದು, ನೀವು ಯಾರು ಅಂತ ಅಂದೆ. ಅದಕ್ಕೆ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದ್ನಲ್ಲ ಅಂತ ಅಂದ. ಮಿಸ್ಸಾಗಿ ಕಾಲ್ ಬಂದಿರಬೇಕು ಅಂತ ನಾನಂದೆ. ಇಲ್ಲ, ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದೆ, ಯಾರೋ ಸೆಂಡ್ ಮಾಡಿದ್ರು ನಂಬರು ಅಂತ ಹೇಳ್ದ. ಹೇಳಾದ್ಮೇಲಿಂದ ಹಂಗೆ ಮಾತಾಡ್ಕೊಂಡು ನಾನು ಸಾರಿ ಬಿಡಿ ರಾಂಗ್ ನಂಬರ್ ಅನ್ಸುತ್ತೆ, ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡೋಕೆ ಹೋದಾಗ, ಇಲ್ಲ ನಿಮ್ಮ ಮನೆ ಇಲ್ಲ, ನಾನು ಕರೆಕ್ಟಾಗಿ ಮಾಡಿದ್ದೀನಿ, ನಿಮ್ಮ ಮನೆ ಆಚೆ ಇದ್ದೀನಿ ಬನ್ನಿ ಅಂತ ಅಂದ. ಗೈಸ್ ಮುಂದಿನ ನೋಡಿಯಾ, ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ, ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳೆದೋಗಿದ್ಯಾ? ಹೌದು, 2 ಅವರ್ಸ್ ಮುಂಚೆ ಇಲ್ಲೇ ಇತ್ತು ಸರ್. ನನಗೆ ಪಕ್ಕ ಅಂದಾಯ್ತು. ಒಬ್ಳೆ ಬೇರೆ ಇದ್ನ, ಭಯನೇ ಆಗೋಯ್ತು ನನಗೆ. ಹಂಗೆ ಪ್ರ್ಯಾಂಕ್ ಮಾಡ್ಬಿಟ್ಟ ನನಗೆ ಬೆಳಗ್ಗೆ ಅವನು. ಓಕೆ, ಫ್ರೆಂಡ್ ಅಲ್ವಾ, ಅದಕ್ಕೆ ಕ್ಷಮಿಸ್ಬಿಟ್ಟಿದ್ದೀನಿ ಗೈಸ್. ಆಮೇಲಿಂದ ಹೇಳ್ಬಿಟ್ಟ ರಾಜು ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತು. ಅದಕ್ಕೆ ಕಾಲ್ ಮಾಡಿದೆ. ಹಲೋ,
ಸರಿ ಕಣ, ಆಯಿತು. ಸರಿ ಬಂದೆ ಫೋನ್ ಮಾಡ್ತೀನಿ ಆಮೇಲೆ. ಸರಿ ಸರಿ ಆಯಿತು. ಪ್ಲೀಸ್ ಆ್ಯಕ್ಚುಲಿ ಅವನ ಹತ್ರ ಪಾಪ ದುಡ್ಡಿಲ್ಲ. ಹೇಳಿದ್ನಲ್ಲ, ಏನಂತಂದರೆ ಎಷ್ಟೊಂದು ಕಡೆ ಇವಾಗ ಏನೋ ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾರೆ. ಎಷ್ಟೊಂದು ಜನಕ್ಕೆ ಈ ಥರ ಆಗುತ್ತೆ ಗೈಸ್. ಮನೇಲಿ ಪ್ರಾಬ್ಲಮ್ ಇರುತ್ತೆ, EMIಗಳು ಕಟ್ಟಬೇಕು, ಅದು ಇದು ತೊಂದರೆ, ಹಲವಾರು ತೊಂದರೆಗಳಿರುತ್ತೆ ಅಂತ ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ಕೆಲಸ ಚೆನ್ನಾಗಿ ಮಾಡಿಸ್ಕೊತಾರೆ, ಲಾಸ್ಟಿಗೆ ಪೇಮೆಂಟ್ನೇ ಕೊಡೋಲ್ಲ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ನ ಫ್ರೆಂಡ್ಸ್ಗಳಿಗೆ ಎಷ್ಟೊಂದು ನನಗೆ ಆ ಥರ ಮಾಡಿಬಿಟ್ಟಿದ್ದಾರೆ. ಫ್ರೆಂಡ್ಸ್ಗಳನ್ನ ಬಿಡಿ, ನನಗೇ 3 ತಿಂಗಳು ಕೆಲಸ ಮಾಡಿದ್ದೆ ಒಂದು ಕಡೆ, ನನಗೇ ಪೇಮೆಂಟ್ ಕೊಡ್ದೇನೆ ನನಗೆ ಇದು ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಕೈಯಲ್ಲೇ ದುಡ್ಡು ಖರ್ಚು ಮಾಡ್ಕೊಂಡು ಕೆಲಸ ಎಲ್ಲ ಮಾಡಿ ಬಿಟ್ಬಿಟ್ಟು ಲಾಸ್ಟಿಗೆ ನಾವು ಕೇಳೋಷ್ಟು ಕೇಳ್ಬೋದು ಯಾರನ್ನೇ ಆದರೂ. ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಆಗ್ಬಿಟ್ಟು. ಹಂಗೆ ಯಾವತ್ತು ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ನಿಮ್ಮದೇನಾದರೂ ಓನ್ ವರ್ಕ್ ಅಥವಾ ಓನ್ ಫ್ಯಾಕ್ಟ್ರಿಗಳು ಆ ಥರ ಎಲ್ಲ ಇತ್ತು ಅಂದರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಕೆಲಸ ಮಾಡಿಸ್ಕೊಂಡ್ಮೇಲೆ ಪೇಮೆಂಟ್ನ ಕರೆಕ್ಟಾಗಿ ಕೊಡಿ, ಓಕೆನಾ? ಥ್ಯಾಂಕ್ ಯು ಗೈಸ್. ಏನಂತ ಅಂದರೆ ಮನೇಲಿ ಯಾರಿಗೆ ಕಾಲ್ ಮಾಡಂಗೆ ಹೇಳಿದ್ರು ನಂಬಲ್ಲ ಗೈಸ್, ಆಲ್ಮೋಸ್ಟ್ ನಂಬಲ್ಲ. ಎಂತಕ್ಕಂತಂದರೆ ಮನೇಲಿ ಟಿಫನ್ ಮಾಡಿರ್ತಾರಲ್ಲ, ಮನೇಲೇ ಹೆಲ್ದಿಯಾಗಿರೋದು ಮಾಡಿರೋವಾಗ ಬೇರೆ ಕಡೆ ಎಂತಕ್ಕೆ ತಿಂತೀಯ, ಮನೇಲೇ ತಿನ್ನು ಅಂತ ಹೋಗಿರ್ತಾರೆ. ನೋಡಿದ್ರಲ್ಲ ನಮ್ಮ ಅಕ್ಕ ನಮ್ಮ ಅಮ್ಮ ಹೆಂಗೆ ಹೋಗಿದ್ರು ಅಂತ, ಹಂಗೇ. ಬಟ್ ಫ್ರೆಂಡ್ಸ್ಗಳು ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲ ಅಂತ ಅನ್ನೋ ಸಿಚುವೇಶನ್ ಇತ್ತು ಅಂತಂದಾಗ ಇಲ್ಲ ಅಂತಲೇ ಡೈರೆಕ್ಟಾಗಿ ಹೇಳ್ತಾರೆ. ನಿಮಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನನ್ನ ಪ್ರಕಾರ. ಇದ್ದಾಗೆಲ್ಲ ಕೊಡಿಸ್ತಾರೆ, ಇಲ್ಲ ಅಂತ ಅಂದಾಗ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ವಿಡಿಯೋವನ್ನು ಸುಮ್ಮನೆ ಮಾಡಿದಷ್ಟೇ. ಎಲ್ಲರೂ ಹ್ಞೂ ಅಂತ ಹೇಳಿದ್ರು, ಇರೋರು ಕೊಡೋಕ್ಕಾಗೋವಂಥವ್ರು ಕೊಡ್ತೀನಿ ಅಂತಲೇ ಹೇಳಿದ್ರು. ಇಲ್ದೆಲ್ಲ ಇರೋರು ಏನು ಮಾಡೋಕ್ಕಾಗುತ್ತೆ, ಕೊಡಲ್ಲ ಅಂತ ಹೇಳಿ. ಇವಾಗ ಅಫ್ಕೋರ್ಸ್ ನನಗೆ ಕಾಲ್ ಮಾಡಿ ಕೇಳಿದ್ರು, ನನ್ನ ಹತ್ರ ಅಮೌಂಟ್ ಇತ್ತು ಅಂದರೆ ಆಗ್ತೀನಿ ಅಂತಲೇ ಹೇಳ್ತಾ ಇದ್ದೆ. ಇಲ್ಲ ಅಂತ ಅಂದಿದ್ದರೆ ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಅವರು ಅದನ್ನೇ ಮಾಡಿದ್ರು. ಬಟ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಮಾಡಿದಿರೋ, ಲೈಕ್ ಮಾಡಿದಿರೋ, ಶೇರ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸುಕನ್ಯಾ ಗೌಡ ವಂಡರ್ಬಲ್ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಲವ್ ಯು ಆಲ್.